ಈ ಒಂದು ಜಾಗದಲ್ಲಿ ಮೊಸಳೆಗಳನ್ನ ತುಂಬಾ ಹತ್ರದಿಂದ ಬೋಟ್ ಮೂಲಕ ಕರ್ಕೊಂಡು ಹೋಗಿ ತೋರಿಸ್ತಾರೆ. ತುಮಕೂರಿಂದ ಜಸ್ಟ್ 2.5 hour ಡ್ರೈವ್ ಮಾಡಿದ್ರೆ ಈ ಜಾಗ ಸಿಗುತ್ತೆ. ಮೊಸಳೆಗಳ ಮುಂದೆ ನಾನು ಜಾಸ್ತಿ ಹೊತ್ತು ನಿಂತ್ಕೊಳ್ಳಕ್ ಆಗಲ್ಲ ಗುರು, ಭಯ ಆಗುತ್ತೆ. ಸೊ ಬೇಗ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಈ ಒಂದು ಬರ್ಡ್ಸ್ ಅಂಡ್ ಕ್ರೊಕೊಡೈಲ್ ಸೆಂಚುರಿ 40 ಎಕರೆ ವಿಸ್ತೀರ್ಣದಲ್ಲಿದ್ದು ಭಾರತದಲ್ಲಿ ಅತಿ ದೊಡ್ಡ ಪಕ್ಷಿಧಾಮ ಇದಾಗಿದೆ. ದಿಸ್ ಇಸ್ ದಿ ಪರ್ಫೆಕ್ಟ್ ಲೊಕೇಶನ್ ಫಾರ್ ಒನ್ ಡೇ ಔಟಿಂಗ್ ವಿತ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ದೇಶ ವಿದೇಶಗಳಿಂದ ನಾನಾ ವಿಧವಾದ ಪಕ್ಷಿಗಳು ಈ ಒಂದು ಜಾಗಕ್ಕೆ ಬಂದು ಸಂತಾನ ಅಭಿವೃದ್ಧಿಯನ್ನು ಮಾಡಿಕೊಂಡು ಪುನಃ ತಮ್ಮ ದೇಶಗಳಿಗೆ ತೆರಳುತ್ತವೆ. ನಮಸ್ತೆ ಕರುನಾಡು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ಈ ಒಂದು ಜಾಗದಲ್ಲಿ ವಿವಿಧ ದೇಶಗಳ ಪಕ್ಷಿ ಸಂಕುಲಗಳನ್ನು ಕಾಣಬಹುದು. ಸೈಬೀರಿಯಾ, ಲ್ಯಾಟಿನ್ ಅಮೆರಿಕಾ, ಸೆಂಟ್ರಲ್ ಏಷ್ಯಾ ಕಡೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಪಕ್ಷಿಗಳು ಈ ಜಾಗಕ್ಕೆ ಬರುತ್ತದೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಕ್ರೊಕೊಡೈಲ್ ಅಂಡ್ ಬರ್ಡ್ ಸ್ಯಾಂಚುರಿ. ಈ ಪಕ್ಷಿಗಳ ಹೆಸರುಗಳೇ ಸ್ವಲ್ಪ ಡಿಫರೆಂಟ್ ಆಗಿದೆ. ಪೇಂಟೆಡ್ ಸ್ಟ್ರೋಕ್ಸ್, ಏಷಿಯನ್ ಓಪನ್ ಬೆಲ್, ಕಾಮನ್ ಸ್ಪೂನ್ ಬಿಲ್ಸ್, ಹೋಲಿ ನೆಕೆಡ್ ಸ್ಟ್ರೋಕ್, ಬ್ಲಾಕ್ ಹೆಡೆಡ್ ಐಬಿಸಸ್, ಲೆಸರ್ ವಿಷಲಿಂಗ್ ಡಕ್ ಅಂಡ್ ಮೆನಿ ಮೋರ್. Best time to visit this location is January to July. Name of this location is Ranganati to Bird Sanctuary near Srirangpatna. ಈ ಒಂದು ಜಾಗದಲ್ಲಿ 30 minutes boat ride ಕರ್ಕೊಂಡು ಹೋಗ್ತಾರೆ. ಕಂಪಲ್ಸರಿ everyone must wear life jackets. Please don't try to feed birds and crocodile. Glass bridge, hanging bridge, children's play area and also don't miss Dr. Salim Ali's Birds Museum. ಇಷ್ಟೆಲ್ಲ ಓಡಾಡಿದ ಮೇಲೆ ಹೊಟ್ಟೆ ಹಸುವಾಗದೇ ಇರುತ್ತಾ? ಸೊ ರಿಟರ್ನ್ ತುಮಕೂರಿಗೆ ಬರಬೇಕಾದ್ರೆ ಪಾಂಡವಪುರದಲ್ಲಿ ಫೇಮಸ್ ಆಗಿರೋ ಅಪೋಸಿಟ್ ಟು KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಲೊಕೇಟ್ ಆಗಿರೋ ರವಿ ಚಾಟ್ಸ್ ಗೆ ವಿಸಿಟ್ ಮಾಡಿದ್ವಿ. ನಾವಿಲ್ಲಿ ಸೌತೆಕಾಯಿ ಮಸಾಲಾ, ನಿಪ್ಪಟ್ ಮಸಾಲಾ, ಪಾಂಡವಪುರ ಸ್ಪೆಷಲ್ ಚುರ್ಮುರಿ, ಟೊಮೊಟೊ ಸ್ಲೈಸ್, ಬಿಸಿ ಬಿಸಿಯಾಗಿ ಬೇಯಿಸಿರೋ ಕಡಲೆಕಾಯಿ, ಇದೊಂದು ಕೂಡ ಟೇಸ್ಟಿ ಆಗಿತ್ತು. ಸೊ ನೀವು ಕೂಡ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೇವ್ ಬರ್ಡ್ಸ್ ಅಂತ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.